ಜೊತೆ ಚಿಕ್ಕವನಿದ್ದಾಗ ವೀರಬಾಹು ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ. ಚಿಕ್ಕವರಿದ್ದಾಗ ಆಲ್ಮೋಸ್ಟ್ ನಾನು ಒಂದು 5th ಇರ್ಬೇಕಾದ್ರೆ ಮಾಡಿದ್ದು. ಆಕ್ಟಿಂಗ್ ಸ್ಕೂಲ್ ಮುಂಬೈ ಅನುಪಮ್ ಕೇರ್ಗೆ ಹೋಗಿದ್ದೆ. ಅಲ್ಲಿಂದ ಬಂದ್ಮೇಲೆ ಇಲ್ಲಿ ಒಂದು ರಂಗತಂಡದ ಜೊತೆ ನಾಟಕಗಳು ಮಾಡ್ತಾ ಹೋದೆ. ನಾನು ರಿತನ್ಯ ಅವ್ರನ್ನ ತುಂಬಾ ಚಿಕ್ಕವನಿದ್ದಾಗ ಭೇಟಿ ಮಾಡಿದ್ದೀನಿ. ಆಕ್ಚುಲ್ ಆಗಿ ಒಂದಿಷ್ಟು ಪ್ರಾಸೆಸ್ನ ಎಲ್ಲ ಮಾಡ್ಕೊಂಡು ಬಂದಿರುವಂತ ಆಕ್ಟ್ರೆಸ್. ಒಂದು ಕಾನ್ಫಿಡೆನ್ಸ್ ಅಲ್ವಾ, ಏನು ನನ್ನ ಮಗಳು ಅನ್ಕೊಂಡ್ ಬಂದ್ಬಿಟ್ರೆ ಏನೇನೋ ಮಾಡಿ ಕೊನೆಗೆ ಅದ್ ಚೆನ್ನಾಗಿರಲ್ಲ ಅಲ್ಲ. ಸೊ ನೀಟಾಗಿ ಕಲ್ತು ಪ್ರಿಪೇರ್ ಆಗ್ಬಾ. ಒಂದೊಂದ್ ಚೆನ್ನಾಗಿರೋ ಹುಡುಗಿ ನಂತರ ಚೆನ್ನಾಗ್ ಕಾಣಿಸೋ ಹುಡುಗಿ ಊರಲ್ಲಿ ಇದ್ದಾಗ ಕಣ್ಣು ಹೋಗುತ್ತೆ ಅಂತ ಏನು ಮಾಡಕ್ಕಾಗಲ್ಲ. ದೇವಿ ಅಂತ ಕ್ಯಾರೆಕ್ಟರ್ಗೆ ಅವ್ರಪ್ಪ ನೋಡಿದ್ರೆ ಅಷ್ಟು ಸ್ಟ್ರಿಕ್ಟು, ನೀವ್ ಹೇಗ್ರಿ ಲವ್ ಮಾಡ್ಬಿಟ್ರಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎಲ್ರಾಜ್. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೇ ಜನವರಿ 23ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಲ್ಯಾಂಡ್ ಲಾರ್ಡ್ ಬಗೆಗಿನ ಸಾಕಷ್ಟು ಅಪ್ಡೇಟ್ ಗಳನ್ನ ನಿಮ್ಮ ಕನ್ನಡ ಪಿಕ್ಚರ್ ಆಲ್ರೆಡಿ ಕೊಡ್ತಾ ಹೋಗ್ತಾ ಇದೆ. ಸದ್ಯಕ್ಕೆ ನನ್ನ ಜೊತೆಗೆ ರೋಮಾಂಚಕವಾಗಿರುವಂತಹ ಕಪಲ್ಸ್ ಇದ್ದಾರೆ. ಅವ್ರ ಜೊತೆಗೆ ಮಾತಾಡೋದು ಸಾಕಷ್ಟು ವಿಚಾರ ಇದೆ. ಈಗಾಗಲೇ ಆ ಸಾಂಗ್ ಕೂಡ ಆನಂದ್ ಆಡಿಯೋದಲ್ಲಿ ನೀವು ನೋಡಿರ್ತೀರಾ. ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ, ಹಾಡು ವೈರಲ್ ಆಗ್ತಾ ಇದೆ, ರೀಲ್ಸ್ ಗಳು ಹೆಚ್ಚಾಗ್ತಾ ಇದೆ. ಸೊ ನಾವು ನಮ್ಮ ಕನ್ನಡ ಪಿಕ್ಚರ್ ವತಿಯಿಂದ ಲ್ಯಾಂಡ್ ಲಾರ್ಡ್ ನಲ್ಲಿ ಅಭಿನಯಿಸಿರುವಂತಹ ಕಲಾವಿದರ ಸರಣಿ ಇಂಟರ್ವ್ಯೂಸ್ ನ ಮಾಡ್ತಾ ಇದೀವಿ. ಸದ್ಯಕ್ಕೆ ನನ್ನ ಜೊತೆಗೆ ರಿತನ್ಯ ವಿಜಯ್ ಕುಮಾರ್ ಹಾಗೇನೆ ಡೇರ್ ಡೆವಿಲ್ ಮುಸ್ತಫಾ ಶಿಶಿರ್ ಅವರಿದ್ದಾರೆ. ವೆಲ್ಕಮ್ ಮಾಡೋಣ, ಹಾಗೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಹಾಯ್ ಇಬ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೆಂಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ರೋಮಾಂಚಕವಾಗಿರುವಂತಹ ಸಾಂಗು ನಮಗೂ ಬಹಳ ರೋಮಾಂಚಕವಾಗಿತ್ತು. ತುಂಬಾ ಚೆನ್ನಾಗಿ ಅಭಿನಯಿಸಿದಿರಾ ಇಬ್ರು. ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದಿರಾ. ಆ ರೆಸ್ಪಾನ್ಸ್ ನೋಡಿ ಹೇಗೆ ಅನಿಸ್ತು? ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಸಖತ್ ಖುಷಿ ಆಗುತ್ತೆ. ನಾನು ಇದರಲ್ಲೂ ಹೇಳಿರೋಂಗೆ ಈ ಥರ ಒಂದಿಷ್ಟು ಸ್ಕೂಲಲ್ಲಿ ಇದ್ದಾಗಿಂದನೂ ಕನ್ನಡ ಫಿಲಮ್ಗಳನ್ನ ಸೆಲೆಬ್ರೇಟ್ ಮಾಡ್ಕೊಂಡು ಉದಯ ಮ್ಯೂಸಿಕ್ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬೆಳೆದಂಥ ಹುಡುಗ. ಸೊ ನನ್ನ ಸಾಂಗು ಈ ಥರ ಒಂದು ಜನ ಸೆಲೆಬ್ರೇಟ್ ಮಾಡೋದು ಸಖತ್ ಖುಷಿ ಆಗುತ್ತೆ. ಮತ್ತು ತುಂಬ ಒಳ್ಳೆ ಮೆಲೋಡಿ, ಅಜನೀಶ್ ಅವರು ಮತ್ತು ಸಂಚಿತ್ ಹೆಗಡೆ ಅವ್ರ ವಾಯ್ಸು. ಸೊ ಒಳ್ಳೆ ಕೊಲಾಬ್ರೇಷನ್ ಅಂತ ಅನ್ಸುತ್ತೆ ನನಗೆ. ನಿಮ್ಮ ಸಿನಿಮಾ ಡೇರ್ ಡೆವಿಲ್ ಮುಸ್ತಫಾ ನೋಡಿದ್ಮೇಲೆ ಅದ್ ಎಷ್ಟು ಸಲ ನೋಡಿದೀವ ಗೊತ್ತಿಲ್ಲ, ಅಷ್ಟು ಸಲ ನಗಾಡಿದೀವಿ. ಬಟ್ ಶಿಶಿರ್ ಅವರು ಈ ರೀತಿನೂ ಅಭಿನಯಿಸ್ತಾರ ಅನ್ನೋದನ್ನ ನಾವು ರೋಮಾಂಚಕ ಸಾಂಗ್ ಅಲ್ಲಿ ನೋಡಿದೀವಿ. ಬಿಕಾಸ್ ಒಂದ್ ರೀತಿ ರೋಮಾಂಚಕವಾಗಿದೆ ಸಾಂಗು. ಓಕೆ, ನೀವು ಈ ಲ್ಯಾಂಡ್ ಲಾರ್ಡ್ ಪ್ರಪಂಚಕ್ಕೆ ನೀವು ಹೇಗೆ ಎಂಟ್ರಿ ಆದ್ರಿ? ನಾನು ಹೇಗೆ ಎಂಟ್ರಿ ಆದೆ ಅಂದರೆ ಅದೇ ಒಂದು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ರಂಜಿನಿ ರಾಘವನ್ ಅವ್ರಿಗೆ. ಯಾಕಂದರೆ ಅವರೇ ಜಡೇಶ್ ಸರಿಗೆ ಸಜೆಸ್ಟ್ ಮಾಡಿದ್ದಂತೆ. ಸೊ ಸಖತ್ ಥ್ಯಾಂಕ್ಫುಲ್ ಆಗಿದ್ದೀನಿ ಅವ್ರಿಗೆ. ಜಡೇಶ್ ಸರು ಈ ಥರ ಓಕೆ ಅಂತ ಹೇಳಿ ನೆನಪಲ್ಲಿ ಇಟ್ಕೊಂಡಿದ್ರು. ಆಗ ವಿಜಯಣ್ಣಗೆ ಹೇಳಿದ್ರಂತೆ, ಈ ಥರ ದೇವಿ ಅನ್ನೋ ಕ್ಯಾರೆಕ್ಟ್ರಿಗೆ ಶಿಶಿರ್ ಅಂತ ಆ್ಯಕ್ಟ್ರು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ. ಅವಾಗ ವಿಜಯಣ್ಣಗೆ ಆ ಹುಡುಗ ನಂಗೆ ಗೊತ್ತು ಕಣೋ. ನಾನು ವಿಜಯಣ್ಣನ ಜೊತೆ ಚಿಕ್ಕವನಿದ್ದಾಗ ವೀರಬಾಹು ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಚಿಕ್ಕವರಿದ್ದಾಗ? ಆಲ್ಮೋಸ್ಟ್ ನಾನು ಒಂದು 5th ಇರ್ಬೇಕಾದ್ರೆ ಮಾಡಿದ್ದು ವೀರಬಾಹು ಅಂತ ಒಂದು ಸಿನಿಮಾ. ಅದರಲ್ಲೂ ಅವ್ರ ಫ್ರೆಂಡ್ಸು ನಾವೆಲ್ಲ. ಸೊ ಅವಾಗ ಈಗ ಗೊತ್ತು ಅಂದ್ಬಿಟ್ಟು ಫೋನ್ ಮಾಡಿದ್ರು ವಿಜಯಣ್ಣ. ಫೋನ್ ಮಾಡಿ ಮನೆಗೆ ಬರೋ ಅಂತ. ಆಮೇಲೆ ಸ್ಕ್ರಿಪ್ಟ್ ನರೇಷನ್ ಎಲ್ಲ ಆಯಿತು. ಆಮೇಲೆ ನನಗೆ ತುಂಬ ಅದ್ಭುತವಾದ ಸ್ಕ್ರಿಪ್ಟ್ ಇದು ಅಂತ ಅನ್ನಿಸ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಕೊಲಾಬ್ರೇಷನ್ ಇದು. ಎಲ್ಲ ದಿಗ್ಗಜ ನಟರು, ವಿಜಯಣ್ಣ, ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ರಚಿತಾರಾಮ್ ಅವರು, ಅಫ್ಕೋರ್ಸ್ ರಿತನ್ಯ ಅವರು. ಸೊ ಹಾಗಾಗಿ ಹಿಂಗೆ ಶುರುವಾಗಿದ್ದು ಜರ್ನಿ. ಇವಾಗ ಇಲ್ಲಿ ತನಕ ಬಂದಿದೆ. ಮೊದಲನೇದಾಗಿ ಕತೆ ಕೇಳಿದಾಗ ರಿತನ್ಯ ಅವರು ಹೀರೋಯಿನ್ ಅಂದಾಗ ನಿಮ್ಮೊಂದು ರಿಯಾಕ್ಷನ್ ಹೇಗಿತ್ತು? ಹೌದು, ಇದು ನನಗೂ ಗೊತ್ತಿಲ್ಲ. ಮತ್ತೆ ಫ್ರೆಶ್ ಕ್ವೆಶ್ಚನ್. ಹೌದು, ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯಾಕಂದ್ರೆ ನಾನು ರಿತನ್ಯ ಅವ್ರನ್ನ ತುಂಬಾ ಚಿಕ್ಕವನಿದಾಗ ಭೇಟಿ ಮಾಡಿದ್ದೀನಿ. ಅಂದ್ರೆ ರಜಾ ಮಜಾ ಅಂತ ಒಂದು ಸಮ್ಮರ್ ಕ್ಯಾಂಪ್ ನಡೆಯೋದು ಮೈಸೂರಲ್ಲಿ, ನಟನ ಅಂತ. ಅವಾಗೊಮ್ಮೆ ವಿಜಯಣ್ಣನ ಗೆಸ್ಟ್ ಆಗಿ ಕರ್ಸಿದ್ದಾಗ ಇವರು ಒಮ್ಮೆ ಬಂದಿದ್ರು. ಅವಾಗ ಮಾತಾಡಿಲ್ಲ, ಹೆಚ್ಚು ಪರಿಚಯ ಇರಲಿಲ್ಲ, ಬಟ್ ಮೀಟ್ ಆಗಿದ್ದೀವಿ. ಹಂಗಿತ್ತು. ಒಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗೆ ಆ್ಯಕ್ಟ್ ಮಾಡ್ತೀವಿ ಏನು ಅಂತ. ನಿಮ್ಮ ಮುಂದಿನ ಪ್ರಶ್ನೆಗಳಿಗೆ ಅದಕ್ಕೆಲ್ಲ ಆನ್ಸರ್ ಸಿಗುತ್ತೆ. ಸೊ ಬಟ್ ಅದೇನೆ, ತುಂಬ ಟ್ರೈನ್ಡ್ ಆಗಿ ಏನೋ ಆ್ಯಕ್ಚುಲ್ ಆಗಿ ಒಂದಿಷ್ಟು ಪ್ರಾಸೆಸ್ನ ಎಲ್ಲ ಮಾಡ್ಕೊಂಡು ಬಂದಿರುವಂಥ ಆ್ಯಕ್ಟ್ರೆಸ್ಸು. ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತೀನಿ. ಹಾಗಿತ್ತು ಪರಿಚಯ. ಓಕೆ, ಫಸ್ಟ್ ಟೈಮ್ ಅವ್ರನ್ನ ನೀವು ಹೇಳಿದ್ರಿ ಸೆಟ್ ಅಲ್ಲಿ ನೋಡಿದ್ದು ನಾನು ಒಂದು ಕ್ಯಾಂಪ್ ಅಲ್ಲಿ ಅಂತ. ತುಂಬಾ ವರ್ಷಗಳ ನಂತರ ಇಲ್ಲಿ ಭೇಟಿ ಆಗ್ತೀರಾ. ಏನ್ ಫಸ್ಟ್ ಕಾನ್ವರ್ಸೇಷನ್ ಏನಿತ್ತು? ಫಸ್ಟ್ ಕಾನ್ವರ್ಸೇಷನ್ ನಾವು ಫೋಟೋಶೂಟ್ ಅಲ್ಲಿ ಲುಕ್ ಟೆಸ್ಟ್ ಅಲ್ಲಿ ಸಿಕ್ಕಿದ್ದು. ಹಾಯ್ ಹೇಗಿದ್ದೀರಾ ಅಷ್ಟೇ, ಜಾಸ್ತಿ ಮಾತಾಡ್ಲಿಲ್ಲ. ಫಾರ್ಮಲ್ ಟಾಕ್ಸ್ ಆಗುತ್ತಲ್ಲ ಯೂಶಲಿ. ಹಂಗೆ ಯಾರೋ ತುಂಬಾ ವರ್ಷ ಆದ್ಮೇಲೆ ಸಿಕ್ಕಾಗ ಒಂದಿಷ್ಟು ಫಾರ್ಮಲ್ ಟಾಕ್ಸ್ ಆಗುತ್ತೆ. ಹಂಗ್ ಮಾತಾಡಿದ್ವಿ. ಆಮೇಲೆ ಇವರು ನಮ್ಮ ಸಿನಿಮಾನ ನೋಡಿದ್ರು, ಅಪ್ರಿಶಿಯೇಟ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ, ಬಟ್ ಮಾತಾಡಿರ್ಲಿಲ್ಲ. ಸಡನ್ ಆಗಿ ಅದೊಂದು ಆಕ್ವರ್ಡ್ ಫೀಲಿಂಗ್ ಇರುತ್ತೆ. ಕ್ಯಾಶುಯಲ್ ಆಗಿ ಮಾತಾಡಿ ನಿಮ್ ಸಿನಿಮಾ ನೋಡಿದೆ ಚೆನ್ನಾಗಿತ್ತು ಅಂತ ಹೇಳಿ ಅಲ್ಲಿಂದ ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ.
ಓಕೆ, ಈಗ ಅಪ್ಪನ ಸಿನಿಮಾದಲ್ಲಿ ಮಗಳ ರೋಲ್ ಅದೊಂದು ಫೀಲಿಂಗ್ ಬರುತ್ತೆ. ಅಂದ್ರೆ ಸ್ವಂತ ತಂದೆ ಮಗಳ ಕ್ಯಾರೆಕ್ಟರ್ ಆಗಿರೋದ್ರಿಂದ ಹೇಗೆ ಅನ್ನಿಸ್ತಿತ್ತು ನಮ್ಗೆ? ಖುಷಿ, ತುಂಬಾ ಖುಷಿ, ಬ್ಲೆಸ್ಡ್ ಅನ್ಸುತ್ತೆ. ಒಂದ್ ಎಕ್ಸೈಟ್ಮೆಂಟ್, ಒಂದ್ ಕಡೆ ನರ್ವಸ್ನೆಸ್, ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ. ನೀವು ಈಗ ಫಸ್ಟ್ ಸಿನಿಮಾ ಅಂತ ಬಂದಾಗ ನೀವು ಆಕ್ಚುಲಿ ಕಲ್ತ್ಕೊಂಡು ಬಂದಿದ್ರಿ ಅಲ್ವಾ? ಅದ್ರ ಬಗ್ಗೆ ಹೇಳ್ಬೋದು ನಮ್ಗೆ? ಡೆಫಿನೆಟ್ಲಿ. ನಾನು ಆಕ್ಟಿಂಗ್ ಸ್ಕೂಲ್ ಮುಂಬೈ ಅನುಪಮ್ ಕೇರ್ಗೆ ಹೋಗಿದ್ದೆ. ಅಲ್ಲಿಂದ ಬಂದ್ಮೇಲೆ ಇಲ್ಲಿ ಒಂದು ರಂಗತಂಡದ ಜೊತೆ ನಾಟಕಗಳು ಮಾಡ್ತಾ ಹೋದೆ. ಅದಷ್ಟೇ ಅಲ್ಲದೆ ಒಬ್ರು ಟೀಚರ್ ಇದ್ರು, ಅವರು ನನಗೆ ಮನೆಗೆ ಬಂದು ಒಂದಷ್ಟು ಹೇಳ್ಕೊಡ್ತಿದ್ರು. ಬಟ್ ಕಂಪ್ಲೀಟ್ ಆಗಿ ಯಾರು ಕಲಿಯಲ್ಲ ಅಲ್ಲ, ಮಾಡ್ತಾ ಮಾಡ್ತಾ ಕಲಿತಾ ಹೋಗ್ತೀವಿ. ಸೊ ಒಂದಷ್ಟು ಬೇಸಿಕ್ ಪ್ರಿಪ್ರೇಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನೀವು ಆಕ್ಟಿಂಗ್ ಕ್ಲಾಸ್ಗೆ ಸೇರ್ಬೇಕು ಅಂತ ಅನ್ಸಿದ್ದು ಲೈಕ್ ಹೀರೋಯಿನ್ ಆಗ್ಬೇಕು ಅಂತನಾ? ಅವಾಗ ಅಪ್ಪ ಏನಂದ್ರು, ಬೇಡ ನನ್ನ ಮಗಳೇ ಅಲ್ವಾ ನೀನು, ನಾನೇ ಲಾಂಚ್ ಮಾಡ್ತೀನಿ, ಆಕ್ಟಿಂಗ್ ಕ್ಲಾಸ್ ಎಲ್ಲ ಏನಕ್ಕೆ ಅಂತ ಹೇಳಿಲ್ವಾ? ಇಲ್ಲ, ಆಕ್ಚುಲಿ ಅದ ಹೇಳಿದ್ದೆ ಅವರು, ನೀನು ಕಂಪ್ಲೀಟ್ ಆಗಿ ಕಲ್ತ್ಕೊಂಡ್ ಬಾ, ಒಂದ್ ಕಾನ್ಫಿಡೆನ್ಸ್ ಅಲ್ಲಿ ಬಾ. ಏನು ನನ್ ಮಗಳು ಅನ್ಕೊಂಡ್ ಬಂದ್ಬಿಟ್ರೆ ಏನೇನೋ ಮಾಡಿ ಕೊನೆಗೆ ಅದ್ ಚೆನ್ನಾಗಿರಲ್ಲ ಅಲ್ಲ. ಸೊ ನೀಟಾಗಿ ಕಲ್ತು ಪ್ರಿಪೇರ್ ಆಗ್ಬಾ ಅಂತ ಹೇಳಿ ಕಳ್ಸಿದ್ರು. ಓಕೆ, ಈ ಸಿನಿಮಾದಲ್ಲಿ PC ಆಗಿದ್ದೀರಾ, ಒಂದು ರಗಡ್ ಆಗಿರುವಂತಹ PC ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಬ್ಯೂಟಿಫುಲ್ ಕ್ವೆಶ್ಚನ್. ಆಕ್ಚುಲಿ ನನ್ನ ಪಾತ್ರ ಭಾಗ್ಯ ಅಂತ, ಪೊಲೀಸ್ ಕಾನ್ಸ್ಟೇಬಲ್. ನೀವ್ ಹೇಳ್ದಂಗೆ ಭಾಗ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ವೆರಿ ಸ್ಟ್ರಾಂಗ್ ಗರ್ಲ್, ಬ್ರೇವ್ ಗರ್ಲ್. ಅವಳು ತುಂಬಾ ಧೈರ್ಯವಂತೆ. ಅವಳು ಎಷ್ಟು ಸ್ಟ್ರಾಂಗ್, ಅವಳು ಎಷ್ಟು ಧೈರ್ಯವಂತೆ ಅಂತ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅಂಡ್ ತುಂಬಾ ರಿಲೇಟ್ ಆಗತ್ತೆ ನನ್ನ ರಿಯಲ್ ಲೈಫಿಗೆ ಭಾಗ್ಯನ್ ಕ್ಯಾರೆಕ್ಟರ್. ಯಾಕಂದ್ರೆ ಅವಳಷ್ಟೇ ನಾನು ಸ್ಟ್ರಾಂಗ್ ಆಗಿ ಇರ್ಬೇಕು ಅಂತ ಅನ್ಕೋತೀನಿ ಯಾವಾಗ್ಲೂ. ತುಂಬಾ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನನ್ಗೆ ಲಾಂಚ್ಗೆ ಡೆಬ್ಯೂಗೆ ಸಿಕ್ಕಿರೋದು ನನ್ಗೆ. ಮತ್ತೆ ಕೊನೆಗೆ ಒಂದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಜನ, ಹಿಂಗೂ ಆಗ್ಬೋದಾ ಈ ಕ್ಯಾರೆಕ್ಟರ್, ಈ ತರನು ಒಂದು ಸ್ಟೆಪ್ ತಗೋಬೋದಾ ಅಂತ. ಆತರ ನಿಮಗೆ ಹೇಗ್ ಭಾಗ್ಯ ಅವ್ರ ಮೇಲೆ ಲವ್ ಆಗುತ್ತೆ ಮೂವಿ? ಎಲ್ಲ ಒಟ್ಟಿಗೆ ಬೆಳ್ದಿರೋದಲ್ವಾ, ಒಂದೇ ಹಳ್ಳಿಲಿ ಇರೋದಲ್ವಾ, ಮತ್ತೆ ಇಡೀ 23ಕ್ಕೆ ನೋಡ್ಬೇಕಾ? ಸೊ ಅದೇನೆ ಒಂದು ಏನಂದ್ರೆ, ನಿಮ್ಗೆ ಕಥೆನೆಲ್ಲ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾನ ನೋಡಕ್ಕೆ ಅಲ್ವಾ ಮಜಾ ಇರಲ್ಲ. ಸೊ ಒಂದಿಷ್ಟು ತುಣುಕುಗಳನ್ನ ಬಿಟ್ಕೊಡ್ಬೋದು ಇಲ್ಲಿ. ಒಂಚೂರು ಹಿಂಟು ಅದೇನೆ, ತುಂಬಾ ಒಂದಿಷ್ಟು ಹೆಂಗೆ ಒಬ್ಬ ಹಳ್ಳಿ ಹುಡುಗಂಗೆ ತುಂಬಾ ಏನೋ ಮೃದು ಮನಸ್ಸಿನ ಒಂದೊಂದ್ ಚೆನ್ನಾಗಿರೋ ಹುಡುಗಿ ನಂತರ ಚೆನ್ನಾಗಿ ಕಾಣಿಸೋ ಹುಡುಗಿ ಊರಲ್ಲಿ ಇದ್ದಾಗ ಕಣ್ಣು ಹೋಗುತ್ತೆ ಅಂತ ಏನು ಮಾಡಕ್ಕಾಗಲ್ಲ. ದೇವಿ ಅಂತ ಕ್ಯಾರೆಕ್ಟರ್ಗೆ ಲವ್ ಆಗುತ್ತೆ ಭಾಗ್ಯ ಅವ್ರ ಮೇಲೆ. ಮತ್ತೆ ತುಂಬಾ ರೆಬೆಲಿಯಸ್ ವುಮೆನ್ ಹಳ್ಳಿಯಲ್ಲಿ. ಸೊ ಹಂಗಾಗಿ ಅವ್ರಪ್ಪ ನೋಡಿದ್ರೆ ಅಷ್ಟು ಸ್ಟ್ರಿಕ್ಟ್, ನೀವ್ ಹೇಗ್ರಿ ಲವ್ ಮಾಡ್ಬಿಟ್ರಿ? ಅಯ್ಯೋ ಕ್ಯಾರೆಕ್ಟರ್ ಏನ್. ಸೊ ಅದೇನೆ ಒಂದು ಏನಂದ್ರೆ, ನನ್ ಕ್ಯಾರೆಕ್ಟರ್ ಬಂದು ದೇವಿ ಅಂತ. ಸೊ ಈ ಕ್ಯಾರೆಕ್ಟರ್ ಇಡೀ ಒಂದು ಸಿನಿಮಾದಲ್ಲಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾ, ಸಿಸ್ಟಮ್ ಅನ್ನ ಪ್ರಶ್ನೆ ಮಾಡ್ಕೊಂಡು, ರೆಬಲ್ ಲವರ್ ಬಾಯ್ ಅಂತ ಹೇಳ್ಬೋದು. ರೆಬಲ್ ಲವರ್ ಬಾಯ್. ಓಕೆ, ದೇವಿ ಅವರು ರಾಜ್ ಬಿ ಶೆಟ್ಟಿ ಅವರ ತಮ್ಮ ಅಂತೆ, ಹೌದಾ? ಇದನ್ನು 23ಕ್ಕೆ ನೋಡ್ಬೇಕಾಗುತ್ತೆ ನೀವು. ಇದನ್ನು ಅಲ್ಲೇ ನೋಡ್ಬೇಕು ನಾವು. ಓಕೆ, ನಿಮ್ಗೆ ಎಲ್ಲಿಂದ, ಒಂದ್ ನಿಮಿಷ, ನಿಮ್ಗೆ ಎಲ್ಲಿಂದ ಇಂಟೆಲ್ಗಳು ಬರ್ತಾ ಇದೆ? ನಮಗೆ ಈಗೆಲ್ಲ ಬರ್ತಾ ಇದೆಲ್ಲ ಅಕ್ಸೆಪ್ಟ್ ಮಾಡಿ ಎಲ್ಲ ತಗೊಂಡ್ ಹಿಂಗ್ ಕೇಳ್ತೀವಿ ನಾವು. ಓಕೆ, ನಿಮ್ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಸಿನಿಮಾದಲ್ಲಿ? ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಮೂವ್ ಆಗುತ್ತಾ ಹೇಗೆ? ನನ್ನ ಕ್ಯಾರೆಕ್ಟರ್ ಬಂದು ಫುಲ್ ಒಂದೊಳ್ಳೆ ಕ್ಯಾರೆಕ್ಟರ್ ಆಕ್ಚುಲಿ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕನ ಅದನ್ನು ನೀವು ನೋಡ್ಬೇಕು ಸಿನಿಮಾದಲ್ಲಿ. ಅಲ್ಲೇ ಡೆಫಿನೆಟ್ಲಿ ಸಿನಿಮಾ ಇವಾಗ ಟ್ರೇಲರ್ ಅಲ್ಲಿ ಎಷ್ಟೊಂದ್ ಜನ ಏನು ಬಿಟ್ಕೊಡಲ್ಲ, ಹಂಗ್ ಟ್ರೇಲರ್ ಮಾಡ್ಕೊಡ್ತಾರೆ. ನೀವು ಇಂಟರ್ವ್ಯೂ ನಲ್ಲೇ ನಮ್ಗೆಲ್ಲ ಕೇಳ್ಬಿಟ್ರೆ ನಾವ್ ಆನ್ಸರ್ ಮಾಡ್ಬಿಡ್ತೀವಾ? ಇಲ್ಲ. ಸೊ ನನ್ಗೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್, ಅಂದ್ರೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದ್ರೆ ಜಡೇಶ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಎಲ್ಲಾ ಕಲಾವಿದ್ರು ತುಂಬಾ ದೊಡ್ಡ ತಾರಾ ಬಳಗ ಇದೆ ನಮ್ಮ ಸಿನಿಮಾದಲ್ಲಿ. ಎಲ್ಲಾ ಕಲಾವಿದ್ರು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಸೊ ಆ ವಿಷಯದಲ್ಲಿ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ಜಡೇಶ್ ಸರ್ಗೆ. ರಿತನ್ಯ ಅವ್ರೆ, ನೀವು PC ಕ್ಯಾರೆಕ್ಟರ್ ಅಂತಂದ್ರಿ, ಅಂದ್ರೆ ರಿಯಲ್ ಲೈಫಲ್ಲೂ ತುಂಬಾ ಸ್ಟ್ರಾಂಗ್ ನೀವು, ಅಥವಾ ಚಿಕ್ಕ ವಿಷಯಕ್ಕೂ ಅಳೋದು, ತುಂಬಾ ಸೆನ್ಸಿಟಿವ್ ಆಗಿರ್ತೀರಾ? ನಾನ್ ಸೆನ್ಸಿಟಿವ್ ಅಲ್ಲ, ಐ ಆಮ್ ವೆರಿ ಸ್ಟ್ರಾಂಗ್ ಆಗಿರಕ್ ಬಯಸ್ತೀನಿ. ತುಂಬಾ ಸ್ಟ್ರಾಂಗ್ ಅಂತಾನು ಹೇಳಲ್ಲ. ಅಳು ಬರತ್ತೆ ಅಲ್ವಾ, ಮನುಷ್ಯರಾಗಿ ಹುಟ್ಟಿದ್ಮೇಲೆ ಎಷ್ಟೋ ವಿಷಯಕ್ಕೆ ಅಳು ಬರತ್ತೆ. ಬಟ್ ಅದ್ ಬಿಟ್ರೆ ಪ್ರತಿಯೊಂದು ಏನೇ ಆದ್ರೂ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇದೆ ನನಗೆ. ಓಕೆ, ನೀವು ತುಂಬಾ ಸ್ಟ್ರಾಂಗ್ ರಿಯಲ್ ಲೈಫಲ್ಲಿ? ಡಿಪೆಂಡ್ಸ್ ಆನ್ ಸಿಚುವೇಶನ್ ಮೇಡಮ್. ಯಾಕಂದ್ರೆ ಪ್ರತಿ ದಿನಾನು ಬದುಕೋದು ಹೇಗೆ ಅಂತ ಕಲಿತಾ ಹೋಗ್ತೀವಿ ಆಸ್ ಅ ಹ್ಯೂಮನ್ ಬೀಯಿಂಗ್. ಸೊ ಹಂಗಾಗಿ ಡೆಫಿನೆಟ್ ಆಗಿ ಏನೂ ಹೇಳಕ್ಕಾಗಲ್ಲ. ಓಕೆ, ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ದೊಡ್ಡ ಹೀರೋಗಳು
ಬಹಳ ದೊಡ್ಡ ತಾರಾಂಗಣ ಇರುವಂತಹ ಸಿನಿಮಾ. ಸೊ ಇವರೆಲ್ಲರ ಜೊತೆಗೂ ಅಭಿನಯಿಸಿದಂತಹ ಅನುಭವಗಳು ಹೇಗಿತ್ತು? ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಒಂದು ವಿಜಯಣ್ಣ ಜೊತೆ ಆಕ್ಟ್ ಮಾಡೋದು ಒಂದು ವಿಶೇಷವಾದ ಅನುಭವ ಹೇಳಬೇಕು ವಿಜಯಣ್ಣ ಜೊತೆ. ಅಂದ್ರೆ ಅಪಾರ್ಟ್ ಫ್ರಮ್ ಲ್ಯಾಂಡ್ ಲಾರ್ಡ್, ನಮ್ಮ ಸಮ್ಮರ್ ಕ್ಯಾಂಪಿಗೆ ಬಂದಾಗ ಅವರು ಎಲ್ಲ ಗೆಸ್ಟ್ಗಳು ಏನೋ ಒಂದು ಸ್ಪೀಚ್ ಮಾಡಿದ್ರೆ ಅಥವಾ ಆ ಥರದ್ದೇನೋ ಮಾಡಿಸಿದ್ರೆ ವಿಜಯಣ್ಣ ಬಂದ್ಬಿಟ್ಟು ಎಕ್ಸಸೈಸ್ ಮಾಡಿಸಿ ಧ್ಯಾನ ಮಾಡಿಸಿದ್ರು ನಮಗೆ. ಯಾಕೆ ಗೊತ್ತಿಲ್ಲ ಅದು ನನಗೆ ಎಷ್ಟು ಚೆನ್ನಾಗಿ ಅನ್ಸಿತ್ತು ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ ಫಿಟ್ನೆಸ್ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಹಂಗಾಗಿ ಅವಾಗ ನನಗೆ ಗೊತ್ತಾಗಿರ್ಲಿಲ್ಲ. ಸೊ ಈ ತರ ವಿಭಿನ್ನವಾದ ಅಪ್ರೋಚ್ ವಿಜಯಣ್ಣಂದು. ಸೊ ಸಿನಿಮಾದಲ್ಲೂ ಅದೇನೆ ಹಂಗೇನೆ, ಅಂದ್ರೆ ಪ್ರತಿಯೊಂದು ಸೀನ್ ಮೇಲೂ ವರ್ಕ್ ಮಾಡೋರು. ಇವಾಗ ಅಫ್ಕೋರ್ಸ್ ಡೈರೆಕ್ಟರ್ ಆಗಿ ಎವಾಲ್ವ್ ಆಗಿದ್ದಾರೆ ಅವರು. ಸೊ ಆ ಪರ್ಸ್ಪೆಕ್ಟಿವ್ಸ್ನೆಲ್ಲ ಹೇಳೋರು. ಸೊ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆ್ಯಂಡ್ ರಾಜ್ ಬಿ ಶೆಟ್ಟಿ ಸರ್ ಅವರು ಎಲ್ಲರೊಳಗೆ ಒಂದಾಗ್ಬಿಡ್ತಾರೆ, ಫುಲ್ ಒಂಥರ ಟೀಮ್ ಕ್ರೂ ಮೆಂಬರ್ ಥರನೇ ಇದ್ಬಿಡ್ತಾರೆ. ಸೊ ಇದು ಮತ್ತೆ ಜಡೇಶ್ ಸರ್ ಅವರ ಒಂದು ನೀವು ನೋಡ್ಕೊಂಡು ಬಂದಿರ್ಬೋದು ಕಾಟೇರ ರೈಟಿಂಗು, ಆಮೇಲೆ ಗುರು ಶಿಷ್ಯರು. ಸೊ ಅಫ್ಕೋರ್ಸ್ ಅವ್ರು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಫಿಲಮ್ನ ಅಂತ ಎಲ್ರಿಗೂ ಗೊತ್ತಾ ಇದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಈ ವಿಜಯ್ ಸರ್ ಇಂದ ಏನು ಕಲ್ತ್ಕೊಂಡ್ರಿ? ಅಡಾಪ್ಟಬಿಲಿಟಿ. ಎಲ್ಲ ಕಡೆ ಹೇಳೋದೇನೆ ಅಡಾಪ್ಟಬಿಲಿಟಿ. ಎಲ್ಲಿ ಹೋದ್ರು ಅಡಾಪ್ಟ್ ಆಗ್ಬಿಡ್ತಾರೆ ಅವರು. ಅಂದ್ರೆ ಈ ಒಂದು ವಾತಾವರಣ ಅಫ್ಕೋರ್ಸ್ ನೀವು ಆಕ್ಚುಲಿ ತುಂಬಾ ಪೀಸ್ಫುಲ್ ಆಗಿದೆ ಇಂಟರ್ವ್ಯೂ ಮಾಡ್ತಾ ಇರೋ ಜಾಗ. ಸೊ ಅಡಾಪ್ಟಬಿಲಿಟಿ, ಎಲ್ಲಿ ಹೋದ್ರು ಅಡಾಪ್ಟ್ ಆಗ್ತಾರೆ ಆಸ್ ಅನ್ ಆಕ್ಟರ್ ಅವರು. ಸೊ ಅದು ತುಂಬಾ ಇಷ್ಟ ನನಗೆ. ಓಕೆ, ನೀವು ಈ ಒಂದಷ್ಟು ಈ ಜರ್ನಿ ಅನುಭವ ಹೇಗಿತ್ತು? ತುಂಬಾ ಬ್ಯೂಟಿಫುಲ್, ತುಂಬಾ ಮೆಮೊರೇಬಲ್. ಮೇ ಬಿ ನನ್ನ ಫಾರ್ ಎವರ್ ನನ್ನ ನೆನಪಲ್ಲಿ ಉಳಿಯುವಂಥ ಒಂದು ಜರ್ನಿ ಈ ಸಿನಿಮಾ. ಅಷ್ಟು ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಇದರಲ್ಲಿ ಎಲ್ಲರೊಟ್ಟಿಗೆ ಕೆಲಸ ಮಾಡಿದ್ದು, ಬಿಕಾಸ್ ಇಲ್ಲಿ ಒಬ್ಬರು ಮೇನ್ ಅಂತ ಇಲ್ಲ, ಸುಮಾರು ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಒಬ್ಬೊಬ್ಬರ ಹೆಸರು ತಗೋಬೇಕಂದ್ರೆ ದೊಡ್ಡ ಲಿಸ್ಟೇ ಇದೆ. ಅದೆಲ್ಲರೊಟ್ಟಿಗೆ ಕೆಲಸ ಮಾಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಸಿಕ್ಕಾಪಟ್ಟೆ ಕಲಿತೆ, ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡಿದೆ. ತುಂಬ ಬ್ಯೂಟಿಫುಲ್ ಆಗಿತ್ತು.